ರೈತರ ಬದುಕಿಗೆ ಶುಗರ್ ಫ್ಯಾಕ್ಟರಿ ನಿಜಕ್ಕೂ ಕೂಡ ಯಾವ ರೀತಿಯಾಗಿ ಪರಿಣಮಿಸ್ತಾ ಇದೆ ಅನ್ನೋದು ಪ್ರಶ್ನಾರ್ಥಕವಾಗಿದೆ. ಅವರು ಜೀವನನೇ ಮಾಡಬಾರ್ದು ಅನ್ನೋಷ್ಟರ ಮಟ್ಟಿಗೆ ಈ ಒಂದು ಶುಗರ್ ಫ್ಯಾಕ್ಟರಿ ಕಹಿಯಾಗ್ಬಿಟ್ಟಿದೆ. ಶುಗರ್ ಫ್ಯಾಕ್ಟರಿಯಿಂದ ಅನ್ನದಾತರಿಗೆ ಮಹಾ ಮೋಸವನ್ನ ಮಾಡಲಾಗ್ತಾ ಇದೆ. ಯಾದಗಿರಿಯ ಕೋರ್ ಗ್ರೀನ್ ಶುಗರ್ ಫ್ಯಾಕ್ಟರಿಯಿಂದ ವಂಚನೆ ಆಗಿದೆ. ಅನ್ನದಾತರಿಗೆ ಕಬ್ಬಿನ ಬಾಕಿ ಬಿಲ್ ಪಾವತಿಸಿಲ್ಲ. ಕಲಬುರಗಿ ಯಾದಗಿರಿ ರೈತರಿಗೆ ಹಣ ಪಾವತಿ ಮಾಡಿಲ್ಲ ಫ್ಯಾಕ್ಟರಿಯವರು. ಜಿಲ್ಲಾಡಳಿತಕ್ಕೆ ರೈತರ ಬಾಕಿ ಬಿಲ್ ಪಾವತಿಸಿರೋದಾಗಿ ಸುಳ್ಳು ವರದಿಯಾಗಿದೆ. ಸುಳ್ಳು ವರದಿಯನ್ನ ಸಲ್ಲಿಸಿರುವಂತಹ ಕೋರ್ ಗ್ರೀನ್ ಫ್ಯಾಕ್ಟರಿ ವಡಗೇರ ತಾಲೂಕಿನ ತುಮಕೂರು ಬಳಿ ಇರುವಂತಹ ಕೋರ್ ಗ್ರೀನ್ ಶುಗರ್ ಫ್ಯಾಕ್ಟರಿ ಬರೋಬ್ಬರಿ 5.9 ಕೋಟಿ ರೂಪಾಯಿ ರೈತರ ಬಾಕಿ ಬಿಲ್ ಅನ್ನ ಉಳಿಸಿಕೊಂಡಿರುವಂತಹ ಕಂಪನಿ. ಕೋರ್ ಗ್ರೀನ್ ಶುಗರ್ ಫ್ಯಾಕ್ಟರಿ ವಿರುದ್ಧ ದೂರು ಕೊಡ್ತಾ ಇದ್ದಾರೆ ರೈತರು. ಜಿಲ್ಲಾಡಳಿತಕ್ಕೆ ಸುಳ್ಳು ವರದಿಯನ್ನ ನೀಡಿ ದಾರಿ ತಪ್ಪಿಸಿದ್ದಕ್ಕೆ ಗರಂ ಆಗಿದ್ದಾರೆ. ಫ್ಯಾಕ್ಟರಿ ವಿರುದ್ಧ ದೂರು ದಾಖಲಿಸುವುದಕ್ಕೆ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ತಪ್ಪು ಮಾಹಿತಿಯನ್ನ ನೀಡಿದ್ದಕ್ಕೆ ಬಾಕಿ ಹಣ ಪಾವತಿಸುವುದಕ್ಕೆ ಕಂಪನಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಕಬ್ಬಿನ ಬಿಲ್ ಪಾವತಿ ಮಾಡದಿದ್ರೆ ಶುಗರ್ ಫ್ಯಾಕ್ಟರಿಯನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಅನ್ನ ಕೊಡಲಾಗಿದೆ. ಈಗಾಗಲೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಇಲ್ಲದೆ ಹೋದರೆ ಸೀಸ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬರೋಬ್ಬರಿ 5.9 ಕೋಟಿ ರೂಪಾಯಿ ವಂಚನೆ ಮಾಡಿರೋದು ಗೊತ್ತಾಗ್ತಾ ಇದೆ. ಕೋರ್ ಗ್ರೀನ್ ಶುಗರ್ ಫ್ಯಾಕ್ಟರಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ರೈತರು. ಕಷ್ಟ ಸುಖ ಎಲ್ಲವನ್ನ ಮರೆತು ಬೆಳೆಯನ್ನ ಬೆಳೆದು ಹಣ ಬರುತ್ತೆ ಅಂತ ಹೇಳಿ ಕಾಯ್ತಾ ಕುಳಿತಿದ್ದಂತಹ ರೈತರಿಗೆ ಮಹಾ ವಂಚನೆಯಾಗಿದೆ. ಈಗ ಕಳೆದ ವರ್ಷ ಏನು ಕಬ್ಬು ಸುಮಾರು ಏನಪ್ಪ ಅಂತಂದ್ರೆ 2225 ಜನ ರೈತರು ಏನಪ್ಪ ಅಂದ್ರೆ ಈ ನಮ್ಮ ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನಲ್ಲಿರ್ತಕ್ಕಂಥ ಕೋರ್ಗಿನ್ ಸಕ್ಕರೆ ಕಾರ್ಖಾನೆಗೆ ಏನಪ್ಪ ಅಂತಂದ್ರೆ ರೈತರು ಅಷ್ಟು ಜನ ರೈತರು ಕಬ್ಬು ಕಳಿಸಿದ್ರು. ಅವರಿಗೆ ಇಲ್ಲಿವರೆಗೂ 40 ಕೋಟಿಯಲ್ಲಿ ಏನಪ್ಪ ಅಂದ್ರೆ ಇನ್ನು 12 ಕೋಟಿನೂ ಹಣನ ಏನಪ್ಪ ಅಂದ್ರೆ ರೈತರಿಗೆ ಕೊಡ್ತಕ್ಕಂಥದ್ದು ಬಾಕಿ ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಮ್ಮ ಕಾರ್ಖಾನೆಯನ್ನು ಬಂದ್ ಮಾಡಿಕೊಂಡು ಮತ್ತು ರೈತರಿಗೆ ಅಲ್ಲಿ ಬಾಕಿ ಪೇಮೆಂಟ್ ಕೇಳಕ್ಕೆ ಹೋದ್ರೂ ಅಲ್ಲಿ ಯಾರೂ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ, ಅವ್ರಿಗೆ ಸಿಗ್ತಾ ಇಲ್ಲ. ಫ್ಯಾಕ್ಟ್ರಿ ಪೂರ ಲಾಕ್ ಮಾಡ್ಕೊಂಡಾರ. ಹಿಂಗಾಗಿ ಫೋನ್ ಮಾಡಿದ್ರು ಫೋನ್ ಬಂದದ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ರು, ಮೀಟಿಂಗ್ನೂ ಸ್ಪಂದಿಸಿಲ್ಲ. ಅದಕ್ಕೆ ನಾವೇನು ಮಾಡಿವಪ್ಪ ಅಂದ್ರೆ ಇವತ್ತಿನ ದಿನ ರೈತರು ಏನಪ್ಪ ಅಂತಂದ್ರೆ ನಮಗೆ ಕಬ್ಬು ಖರೀದಿ ಮಾಡಿನೂ ದುಡ್ಡು ಕೊಡಲಾರ್ದಕ್ಕೆ ಏನಪ್ಪ ಅಂದ್ರೆ ಇವತ್ತಿನ ದಿನಲೇ ಸಕ್ಕರೆ ಕಾರ್ಖಾನೆ ವಿರುದ್ಧ FR ಮಾಡೀವಿ, 420 ಕೇಸ್ ಮಾಡೀವಿ. ಅದಕ್ಕೇನಪ್ಪ ಅಂದ್ರೆ ಇವತ್ತಿನ ದಿನ ಸರ್ಕಾರ ಅವರ ಆಸ್ತಿನ ಮುತ್ತುಗೋಲು ಹಾಕಿ ಹರಾಜು ಮಾಡಿ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಇನ್ನೂ ಬರ್ತಕ್ಕಂಥ ಬಾಕಿ ಹಣನ ವಸೂಲಿ ಮಾಡಿ ಕೊಡ್ಬೇಕಂತೇಳಿ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊತೇನೆ. ಈಗ ಕಳೆದ ವರ್ಷ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೋರ್ ಗ್ರೀನ್ ಶುಗರ್ ಫ್ಯಾಕ್ಟರಿಗೆ ಸಂಬಂಧಿಸಿ 2 ತಿಂಗಳ ಕೆಳಗಡೆ ಅವರು ರೈತರಿಂದ ಏನು ಕಬ್ಬನ್ನು ತೆಗೆದುಕೊಂಡು ಖರೀದಿ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿ ಅಮೌಂಟ್ ಪೇ ಮಾಡೋದು ಬಾಕಿ ಇತ್ತು. ಅದು ಅವರು ಹೈಕೋರ್ಟ್ ನಾವು ನೋಟಿಸ್ ಇಶ್ಯೂ ಮಾಡಿದ ನಂತರ ರೈತರಿಗೆ ಸಕಾಲದಲ್ಲಿ ಪಾವತಿ ಮಾಡಿ ಅಂತ ನೋಟಿಸ್ ಇಶ್ಯೂ ಮಾಡಿದರ ವಿರುದ್ಧ ಅವರು ಮಾನ್ಯ ಹೈಕೋರ್ಟ್ಗೆ ಅವರು ಹೋಗಿ 2 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಆ 2 ತಿಂಗಳ ಸಮಯದಲ್ಲಿ ನಾವು ಸತತವಾಗಿ ಫ್ಯಾಕ್ಟ್ರಿ ಅವರಿಗೆ ಫಾಲೋ ಅಪ್ ಮಾಡಿದಾಗ ಸುಮಾರು 12 ಕೋಟಿಗೆ ಪೈಗೆ ಅವರು 6.1 ಕೋಟಿಯಷ್ಟು ಪೇಮೆಂಟನ್ನು ಮಾಡಿರುತ್ತಾರೆ. ಆದರೆ ಜೂನ್ 1ಗೆ ಅವ್ರದ್ದೇನು ಹೈಕೋರ್ಟಿಂದ ಏನು ಸ್ಟೇ ನೀಡಿತ್ತು ತೆರವುಗೊಳ್ಳೋದ್ರಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡಿ, ಈಗ ಜಿಲ್ಲಾಡಳಿತಕ್ಕೆ ಸುಳ್ಳು ವರದಿಯನ್ನ ಸಲ್ಲಿಕೆ ಮಾಡಿರೋದು ಗೊತ್ತಾಗ್ತಾ ಇದೆ. ಇದೀಗ ನೋಟಿಸ್ ಅನ್ನ ಕೊಡಲಾಗಿದೆ. ನೋಟಿಸ್ನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಇದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಏನು ತುಮಕೂರು ಗ್ರಾಮದಲ್ಲಿರುವಂತ ಕೋರ್ಗಿನ ಶುಗರ್ ಫ್ಯಾಕ್ಟರಿ ಏನಂತಂದ್ರೆ ರೈತರಿಗೆ ಕಬ್ಬು ಪೂರೈಕೆ ಮಾಡಿದಂತ ರೈತರಿಗೆ ಸಮರ್ಪಕವಾಗಿ ಕಬ್ಬಿನ ಬಾಕಿ ಹಣ ಪೂರೈಕೆ ಮಾಡಬೇಕಾಯಿತು. ಆದ್ರೆ ಈಗ ರೈತರಿಗೆ ಕೂಡ ಒಂದ್ ಕಡೆ ರೈತರಿಗೆ ಮೋಸ ಮಾಡುವ ಕೆಲಸ ಮಾಡಿದೆ. ಅದೇ ರೀತಿಯಾಗಿ ಸಕ್ಕರೆ ಕಾರ್ಖಾನೆಯವರು ಜಿಲ್ಲಾಡಳಿತಕ್ಕೆ ಮೋಸ ಮಾಡಿದ್ದಾರೆ. ನಾವು ಎಲ್ಲಾ ರೈತರಿಗೆ ಬಾಕಿ ಹಣ ಪಾವತಿ ಮಾಡಿದೆ ಎಂದು ಹೇಳಿದ್ದಾರೆ. ಆದ್ರೆ ಅಲ್ಲಿ ಪೂರೈಕೆ ಎಲ್ಲಾ ಬಾಕಿ ಹಣನ ರೈತರಿಗೆ ಪಾವತಿ ಮಾಡಿಲ್ಲ. ಜಿಲ್ಲಾಡಳಿತ ಕೂಡ ಮೋಸ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಜಿಲ್ಲಾಧಿಕಾರಿ ಅವರು ಕೂಡ ಖುದ್ದು ಶುಗರ್ ಫ್ಯಾಕ್ಟರಿ ಅವರು ಕೂಡ ಏನು ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಷ್ಟು ಕಬ್ಬು ರೈತರು ಪೂರೈಕೆ ಮಾಡಿದ್ರು, ಎಷ್ಟು ರೈತರಿಗೆ ತಾವು ಬಾಕಿ ಹಣ ಏನು ಅಮೌಂಟ್ ಪೇಮೆಂಟ್ ಮಾಡಿದ್ರೆ ಅದರಲ್ಲಿ ಇನ್ನ ಎಷ್ಟು ಬಾಕಿ ಉಳಿಸ್ಕೊಂಡಿದ್ರೆ ಎಂಬ ಬಗ್ಗೆ ನೋಟಿಸ್ ಕೊಟ್ಟಿದ್ರೆ ಆದಷ್ಟು ಬೇಗ ಇದರ ಬಗ್ಗೆ ಏನು ಉತ್ತರ ಕೊಡಬೇಕು, ಇಲ್ಲದಿದ್ದರೆ ಸೀಸ್ ಮಾಡುವ ಬಗ್ಗೆ ಒಂದು ಎಚ್ಚರಿಕೆ ನೋಟಿಸ್ ಕೂಡ ಕೊಟ್ಟಿದ್ರು. ಇಷ್ಟಾದ್ರೂ ಕೂಡ ಇಲ್ಲಿವರೆಗೆ ಕೋರ್ಗಿನ್ ಸಕ್ಕರೆ ಫ್ಯಾಕ್ಟರಿಯವರು
ಕಬ್ಬು ಪೂರೈಕೆ ಮಾಡಿದಂತ ಪ್ರಮುಖವಾಗಿ ಈ ಕಬ್ಬು ಪೂರೈಕೆ ಮಾಡಿದ ರೈತರು ಕಲಬುರಗಿ ಆಗಿರ್ಬೋದು, ಯಾದಗಿರಿ ರೈತರು ಕಬ್ಬು ಏನು ಪೂರೈಕೆ ಮಾಡಿದ ಕಳೆದ ವರ್ಷ ಅವಧಿಯಲ್ಲಿ ಪೂರೈಕೆ ಮಾಡಿದಂತ ರೈತರಿಗೆ ಇಲ್ಲಿವರೆಗೂ ಸುಮಾರು 6 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಪಾವತಿ ಮಾಡುವಂತ ಕೆಲಸ ಮಾಡಿಲ್ಲ. ಹೀಗಾಗಿ ಒಂದ್ ಕಡೆ ರೈತರಿಗೆ ಮೋಸ ಮಾಡೋ ಕೆಲಸ, ಅದೇ ರೀತಿಗೆ ಜಿಲ್ಲಾಡಳಿತ ಕೂಡ ಮೋಸ ಮಾಡುವಂತ ಕೆಲಸ ಈಗ ಸಕ್ಕರೆ ಕಾರ್ಖಾನೆಯವರು ಮಾಡಿದ್ದಾರೆ. ಆದರೆ ಈಗಾಗಲೇ ಈ ಸಂಬಂಧಪಟ್ಟಂತೆ ರೈತರು ಕೂಡ ಸಕ್ಕರೆ ಕಾರ್ಖಾನೆಯನ್ನು ಮೋಸ ಮಾಡಿದೆ. ಅದರ ವಿರುದ್ಧ ಕೂಡ ಪ್ರಕರಣ ಕೂಡ ವಡಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿದ್ದಾರೆ. ಒಂದು ವೇಳೆ ನೋಟಿಸ್ಗೆ ಉತ್ತರ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಖುದ್ದು ಜಿಲ್ಲಾಧಿಕಾರಿಯವರೇ ಸಕ್ಕರೆ ಕಾರ್ಖಾನೆಗೆ ತೆರಳಿ ಏನಂತಾರೆ ಅಗತ್ಯ ಕ್ರಮ ಕೂಡ ವಹಿಸುವ ಸಾಧ್ಯತೆ ಕೂಡ ಇದೆ. ರಮೇಶ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗಪ್ಪ. ಶುಗರ್ ಫ್ಯಾಕ್ಟರಿಯಿಂದ ಮಹಾ ಮೋಸ ಆಗಿದೆ. ಇದೀಗ ಅನ್ನದಾತರು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾದಗಿರಿಯ ಕೋರ್ ಗ್ರೀನ್ ಶುಗರ್ ಫ್ಯಾಕ್ಟರಿಯಿಂದ ವಂಚನೆಯಾಗಿರುವಂಥದ್ದು, ಅದು ಕೂಡ ಜಿಲ್ಲಾಡಳಿತಕ್ಕೂ ಕೂಡ ಮೋಸ ಮಾಡಿದ್ದಾರೆ. ಬಿಲ್ ಪಾವತಿ ಆಗಿದೆ ಅಂತ ಹೇಳಿ ಮಹಾ ವಂಚನೆಯನ್ನ ಕೂಡ ಮಾಡಲಾಗಿದೆ. ಸುಳ್ಳು ವರದಿಯನ್ನ ಸಲ್ಲಿಕೆ ಮಾಡಿದಂತಹ ಕೋರ್ ಗ್ರೀನ್ ಫ್ಯಾಕ್ಟರಿಯ ವಿರುದ್ಧ ಇದೀಗ ಅನ್ನದಾತರು ತಿರುಗಿ ಬಿದ್ದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ರೈತ ಮುಖಂಡ ಮಲ್ಲನಗೌಡ ಹಗರಟಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನೋಡಿ, ಜಿಲ್ಲಾಡಳಿತಕ್ಕೆ ಇವರು ಮೋಸ ಮಾಡ್ತಾರೆ ಅಂತಂದ್ರೆ ರೈತರಿಗೆ ಮೋಸ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕಾಣಿಸ್ತಾ ಇದೆ. ಈಗ ಎಷ್ಟು ವಂಚನೆ ಆಗಿದೆ ಸರ್? ಇವಾಗ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ನೋಟಿಸಲ್ಲಿ ಏನು ಉಲ್ಲೇಖ ಮಾಡಿದೆ ಅಂತ ಹೇಳಿ. ಮೇಡಮ್, ನಾನು ಮಲ್ಲನಗೌಡ ಅಗರಟ್ಗಿ, ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಮಾತಾಡ್ತಾ ಇರೋದು. ನಾನು ಸುಮಾರು 1 ತಿಂಗಳ ಕಾಲ ನಿರಂತರವಾಗಿ ಫ್ಯಾಕ್ಟರಿ ವಿರುದ್ಧ ಹೋರಾಟ ಮಾಡಿದೆ. ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದ್ರೆ ಅವರು ಜಿಲ್ಲಾಡಳಿತಕ್ಕೇನೆ ಒಂದು ಸುಳ್ಳು ಮಾಹಿತಿಯನ್ನ ಕೋರ್ಗಿನ್ ಶುಗರ್ ಫ್ಯಾಕ್ಟರಿ ಕೊಟ್ಟಿದ್ದಾರೆ. ಈಗ ಬಾಕಿಯನ್ನ ಕಂಪ್ಲೀಟ್ ಆಗಿ ಎಲ್ಲ ಕೊಟ್ಟಿದ್ದೇವೆ ಅಂತ ತಪ್ಪು ಮಾಹಿತಿ ಕೊಟ್ಟು ಇನ್ನ 2 ರಿಂದ 3 ಕೋಟಿ ರೂಪಾಯಿ ಬಾಕಿ ಹಣ ಇಟ್ಟುಕೊಂಡು ಜಿಲ್ಲಾಡಳಿತಕ್ಕೆ ಮತ್ತು ರೈತರಿಗೆ ದೊಡ್ಡ ವಂಚನೆ ಮಾಡತಕ್ಕಂತ ಕೆಲಸ ಕೋರ್ಗಿನ್ ಶುಗರ್ ಫ್ಯಾಕ್ಟರಿ ಮಾಡಿದ್ದಾರೆ. ಇದಕ್ಕೆ ತಮ್ಮ ಗಮನಕ್ಕೆ ತಾಕಸ್ತಾರೆ ತಂದ್ರು ಜಿಲ್ಲಾಡಳಿತನೂ ಇದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಜಿಲ್ಲಾಡಳಿತ ಏನು ಹೇಳ್ತಾ ಇದೆ ಸರ್? ಅವರು ಮಾಹಿತಿ ಕೊಟ್ಟಿದ್ದಾರೆ, ಅದು ಮಾಹಿತಿ ಕರೆಕ್ಟ್ ಇದೆ ಅಂತ ಜಿಲ್ಲಾಡಳಿತ ಹೇಳ್ತಾರೆ. ನಾವು ಅದನ್ನ ವಿಚಾರ ಮಾಡಕ್ಕಾಗಿನೂ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್. ಅವರು ಎಲ್ಲಿ ಹೋಗೋದು ಹಾಗಾದ್ರೆ ಅಂತ ಹೇಳಿ ರೈತರು ಪಾಪ. ಅದೇ ಮೇಡಮ್, ಈಗ ಅದೇ ಕಷ್ಟ ಆಗಿ ಸರ್ಕಾರನೇ ಕಣ್ಣು ಮುಚ್ಚಿ ನಮ್ ಜೊತೆ ಆಟ ಆಡ್ತಾ ಇದೆ. ಅಂದ್ರೆ ಇವರೆಲ್ಲ ಜಿಲ್ಲಾಡಳಿತ ಮತ್ತು ಅವ್ರ ಜೊತೆ ಶಾಮೀಲಾಗಿದ್ದಾರೆ ಅಂತಕ್ಕಂಥ ಸಂಶಯ ನಮಗೂ ಬರ್ತಾ ಇದೆ. ಆಯ್ತು, ನೋಡೋಣ ಮಲ್ಲಣ್ಣ ಅವರೇ. ಇವಾಗ ಸುದ್ದಿ ಬಿತ್ತರ ಮಾಡಿದೆ ಗ್ಯಾರಂಟಿ ನ್ಯೂಸ್. ಈ ಮುಖಾಂತರದ ಮೂಲಕ ಜಿಲ್ಲಾಡಳಿತಕ್ಕೂ ಕೂಡ ಸಂದೇಶ ರವಾನೆ ಆಗಿರುತ್ತೆ, ಮತ್ತೆ ಸುದ್ದಿ ಅವರು ಕೂಡ ನೋಡ್ತಾರೆ. ಮುಂದಿನ ಕ್ರಮ ಏನಾಗತ್ತೆ ಅಂತ ಕಾದ್ ನೋಡೋಣ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.